ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನಾವು ಇವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನದ ವೀಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿಂದ ಬಂದು ನಾವು ಮನೆ ಮಾಡಿದ್ವಲ್ಲ, ಹಾಲುಗ್ಸಿದ್ವಲ್ಲ, ಅಲ್ಲಿ ಹೋಗಿ ಮನೆಗೆ ಬರೋದು ರಾತ್ರಿ 11 ಗಂಟೆನೋ ಆಗಿತ್ತು ಲಾಸ್ಟ್ ಟೈಮ್. ಅಷ್ಟೊತ್ತಿಗೆ ಬಂದ್ವಿ. ಸೊ ಅಲ್ಲಿಂದ ಬತ್ತಾ ಆಮೇಲೆ ನಾವು ಜಶುಗೆ ಒಡವೆ ತೊಗೊಂಡಿದ್ದು, ಅಂದರೆ ಕಾಲು ಗೆಜ್ಜೆ ತೊಗೊಂಡಿದ್ದು ವೀಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ ಗೈಸ್. ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಗೈಸ್, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಜನ ರಶ್ ಇಲ್ಲ ಅನ್ಸುತ್ತೆ, ವೀಡಿಯೋ ಮಾಡ್ತೀನಿ, ನೋಡ್ತೀನಿ ಗೈಸ್. ಏನು ತುಂಬ ರಶ್ ಇಲ್ಲ, ಹೋಗ್ತಾ ಇದ್ದೀವಿ. ಸೊ ಗೈಸ್, ನಾವು ಆ್ಯಕ್ಚುಲಾಗಿ ಕೇವಲ್ ನಿಂತಿದ್ವಿ, ಅದು ಮುಗಿಸ್ಕೊಂಡು ಮುಂದೆ ಹೋದ್ವಿ. ಅಲ್ಲಿ ದೇವ್ರ ಹತ್ರ ಫೋಟೋಸ್ ನಾಟ್ ಅಲೋಡ್ ಇತ್ತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ವಿ. ಸೊ ಗೈಸ್, ನಾವು ಬಂಡಿ ಮಕ್ಕಳ ಬಂದಿದ್ದೀವಿ. ನಾವು ಬಂಡಿ ಮಕ್ಕಳಮ್ಮ ದೇವಸ್ಥಾನದ್ದು ದರ್ಶನ ಮುಗಿಸ್ಕೊಂಡು ಹೊರಡಬೇಕು. 5 ನಿಮಿಷ ಕೂತಿರ್ಬೋದು. ಹೇಳಿ ಏನಾದರೂ. ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡ್ತೇವೆ, ಯಾವ್ದಾರು ಇವ್ರ ಜೊತೆ ಲಾಗ್ ಮಾಡುವಾಗ ಹೇಳಿ ಏನಾದರೂ. ಮಂಗಳಾರತಿ ಆಗ್ತಿದೆ. ನಾವು ಮುಗಿಸ್ಕೊಂಡು ಈಚೆ ಹೊರಟ್ವಿ. ಪ್ರಸಾದ ಹೋಗೋಣ. ಪ್ರಸಾದ ಕೊಡ್ತಿದ್ದಾರೆ ಅಲ್ಲಿ. ಅವನು ಚಿಕ್ಕ ಪ್ಲೇನಲ್ಲಿ ತೋರಿಸ್ಬೇಕು ಸರ್. ಆ ಕೈಲಿ ಇಸ್ಕೊಬಾರ್ದು, ಈ ಕೈಲಿ ಈಸ್ಕೊಳಮ್ಮ. ಸರ್, ಅದು ಇದು ಬೇಕು ಅಂತ ಅಲ್ವಾ. ಇವತ್ತು ಮಗಳಿಗೆ ಕಾಲು ಮುಗಿ ತೊಗೊಂಡು ಬಂದಿದ್ದೀವಿ. 2600 2,600 100 ರೂಪಾಯಿ 2.5 ಮಾಡ್ಕೊಂಬಿಡ್ತೀವಿ. ಹಾಂ, ಫೈನಲ್ 1,2500 ರೌಂಡ್ ಫಿಗರ್ ಇರ್ತದೆ. ಅಲ್ಲಿ ಕೊಡಲಿ ಬೇಡಿಸಿದ್ಲು. ಹಾಕೋ, ನೀನೇ ಹಾಕ್ತೀಯಾ? ಎಸ್ ದೇವಸ್ಥಾನದ ವೀಡಿಯೋಸ್ ಎಲ್ಲ ನೋಡಿದ್ರಲ್ಲ. ಜೇಶು ತುಂಬ ಹೇಳ್ತಾ ಇದ್ಲು ದೇವಸ್ಥಾನದಲ್ಲೇ. ಸೊ ಅಲ್ಲಿ ಏನಂದರೆ ಪ್ರಸಾದ ಕೊಟ್ಟರು, ನನಗೂ ತಿನ್ಸು ಅಂತ ತುಂಬ ಹತ್ತಲು. ನಾನು ಪ್ರಸಾದನೇ ಕರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ನಾವು ಜಶುಗೆ ಇದು ಏನಪ್ಪ ಕಾಲ್ಗೆಜ್ಜೆ ಅಲ್ಲಿ ಬಾರ್ಗಿಂಗ್ ಮಾಡ್ತಾಯಿದ್ದೆ, ಅಲ್ಲೂ ವೀಡಿಯೋಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸ್ವಲ್ಪ ಅಷ್ಟೇ ಸಿಕ್ಕಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.